ಬೀದಿ ನಾಯಿಗಳ ಹಾವಳಿಯಿಂದಾಗಿ ರಾಣೆಬೆನ್ನೂರು ಬೆಚ್ಚಿ ಬಿದ್ದಿದೆ. ಏನಾಗಿದೆ? ಎಲ್ಲಾ ಕಡೆಯೂ ಕೂಡ ಬೀದಿ ನಾಯಿಗಳ ಹಾವಳಿ ಮಾತ್ರ ನಿಲ್ತಾ ಇಲ್ಲ. ಹುಚ್ಚು ನಾಯಿಯಿಂದ 15ಕ್ಕೂ ಜನರ ಮೇಲೆ ದಾಳಿ ಮಾಡಿದೆ. ಶ್ವಾನದ ಬಾಯಿಯಿಂದ ಸ್ವಲ್ಪದರಲ್ಲೇ ಬಾಲಕ ಬಚಾವಾಗಿರೋದು. ತಾಲೂಕಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 1 ವರ್ಷದ ಮಗು ಸೇರಿ ಗಂಭೀರ ಗಾಯಗೊಂಡಿರೋದು 5. ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾವ ಪರಿಸ್ಥಿತಿ ಎಲ್ಲೆಲ್ಲಿ ನಿರ್ಮಾಣವಾಗಿದೆ ಅಂತ ನೋಡಿ, ಹೇಗಿದೆ ಅಂತ ಹೇಳಿ. ನಾಯಿಗಳ ಹಾವಳಿ ಇಲ್ಲಿವರೆಗೂ ಬೀದಿ ನಾಯಿಗಳದ್ದಾಯಿತು. ಈಗ ಹುಚ್ಚು ನಾಯಿಯಿಂದ ಕತೆ. ಅದು ಪಾಪ ನೋಡಿ, ಅಲ್ಲಿ ಬಾಲಕ ನಾಯಿ ಕಚ್ಚಕ್ಕೆ ಬರುತ್ತೆ ಅವನಿಗೆ. ಪಾಪ ಪುಟಾಣಿ ಮಗು, ಅದು ಈ ಥರ ಎಲ್ಲ ಆಗ್ಬಿಟ್ರೆ ಹೆಂಗ್ರಿ? ಸಣ್ಣ ಮಕ್ಕಳಿರ್ತವೆ, ಅವಕ್ಕೆ ಅದ್ರ ಮೇಲೆ ಪ್ರೀತಿ ಅನ್ನೋದು ಹೊರಟೋಗ್ಬಿಡುತ್ತೆ. ಅವೆಲ್ಲ ಈ ಥರ ಅಟ್ಯಾಕ್ ಮಾಡಿದಾಗ ಅದ್ರ ಮೇಲೆ ಇರೋದು ಹೊರಟೋಗ್ಬಿಡುತ್ತೆ. ಈ ಬೀದಿ ನಾಯಿಗಳದ್ದು, ಈ ಹುಚ್ಚು ನಾಯಿಗಳದ್ದು ಹಾವಳಿ ಮಾತ್ರ ವಿಪರೀತವಾಗಿ ಹೋಗಿದೆ. ಬೀದಿ ನಾಯಿ ಹಾವಳಿಗೆ ಅಕ್ಷರ ಸಹ ರಾಣೆಬೆನ್ನೂರಿನ ಜನರು ತತ್ತರಿಸಿ ಹೋಗಿರುವಂಥದ್ದು. ಈಗಾಗಲೇ ನಿನ್ನೆ ಸಂಜೆ 20ಕ್ಕೂ ಅಧಿಕ ಜನರಿಗೆ ಏನು ಬೀದಿ ನಾಯಿ ಇರುವಂತಹ ಹುಚ್ಚು ನಾಯಿ ಕಡಿದು ಸಂಪೂರ್ಣವಾಗಿ ಅಂದರೆ 5 ಜನಕ್ಕೂ ಅಧಿಕ ಜನರಿಗೆ ಗಂಭೀರವಾಗಿ ಗಾಯ ಆಗಿರುವಂಥದ್ದು, 15ಕ್ಕೂ ಅಧಿಕ ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂಥದ್ದು. ಈಗಾಗಲೇ ಏನು ರಾಣೆಬೆನ್ನೂರಿನ ತಾಲೂಕು ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡಲಾಗ್ತದೆ. ಅಂದರೆ ಪುಟ್ಟ ಕಂದಮ್ಮಗಳು, ಅಂದರೆ 2 ವರ್ಷ 1 ವರ್ಷ 2 ಮಕ್ಕಳಿಗೆ ಕಡಿದಿರುವಂಥದ್ದು. ಇವರು ಆಸ್ಪತ್ರೆಗೆ ಬಂದಂಥ ವಾಪಸ್ ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ಮಗುವಿಗೆ ಕಚ್ಚಿ ಗಾಯಗೊಳಿಸುವಂಥದ್ದು. ಏನು ಬೀದಿ ನಾಯಿ, ಹುಚ್ಚು ನಾಯಿ ಏನು ಅವರ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ 5 ಜನರು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಈಗಾಗಲೇ ನಿನ್ನೆಯಿಂದ ಕೂಡ ಸ್ಥಳಕ್ಕೆ ರಾಣೆಬೆನ್ನೂರು ಶಾಸಕರಾದಂತಹ ಪ್ರಕಾಶ್ ಕೋಳಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸೂಚನೆ ಮಾಡಿರುವಂಥದ್ದು. ಅದರಂತೆ ಈಗಾಗಲೇ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಎಲ್ಲಿಗೆ ಹೋಗಿದ್ರಿ? ಏನಾಯಿತು ಸರ್? ನೀವು ಊಟ ಮಾಡಿ ನೀರು ತರೋಣಂತ ಹೋಗಿದ್ರಿ ಸರ್. ಅದು ಏನಿದ್ದ ಬಂದು ಬಾಯಿ ಹಾಕ್ಬಿಡ್ತ್ರಿ. ಯಾರು ನನ್ನ ಸಹಾಯಕ್ಕೆ ಬರಲಿಲ್ಲ. ಒಬ್ಬರು ಮಾಲ್ತೇಶ್ ಚೆನ್ನಾಗಿರಂತ ಅವ್ರು ಬಂದು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದ್ರಿ ಸರ್ ನಿನ್ನೆ ಮಧ್ಯಾಹ್ನ. ಅದು ಎಲ್ಲಿ ಬಿಡಲೇ ಇಲ್ರಿ ಸರ್. ಹಂಗೆ ಎಷ್ಟು ತ್ರಾಸ ಮಾಡಿದ್ರು. ನಿಮ್ಮ ಏರಿಯಾದಾಗ ನಾಯಿ ಹಾವಳಿ ಜಾಸ್ತಿ ಆಗೈತೇನ್ರಿ? ಇಲ್ಲಿ ಕೋರ್ಟ್ ಕೆಳಗಡೆ ಫಾರೆಸ್ಟ್ ಆಫೀಸ್ ಐತಲ್ರಿ, ಅಲ್ಲಿ ಕಡ್ದಿರೋದ್ರಿ ಸರ್. ಅದು ಯಾವುದಂತ ನನಗೆ ಗೊತ್ತಲ್ರಿ. ದೊಡ್ಡದಿತ್ತು ಸರ್. ಅದು ಬಿಡಲೇ ಇಲ್ಲ ನನಗೆ. ಆ ಹುಡುಗ ಮಾಲ್ತೇಶ್ ಇವ್ರು ಅಂತೇಳಿ ಬಂದು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದ್ರಿ ಸರ್. ನನಗೆ ಯಾರು ಸಹಾಯ ಮಾಡಲಿಲ್ಲರಿ. ಚೀರಾಡಿದೆ, ಯಾರು ಬರಲಿಲ್ಲರಿ ಸರ್. ನನಗೆ ಹೊಡ್ಯಾಕೆ ಪ್ರಯತ್ನ ಮಾಡಿದ್ರಿ? ಏನು ಹೊಡ್ಯಾಕಿಲ್ರಿ. ಅದಿಮೆ ಬಿಡ್ತೀರಿ. ಅದು ತಳಕ್ಕೆ ಹಾಕಿ ನನ್ನ ನದಿಮೆ ಮ್ಯಾಲೆ ಕುತ್ಕೊಂಡ್ಬಿಡ್ತೀರಿ. ಅದು ಏನು ಮಾಡಿದ್ರು ಬಿಡ್ಲಿಲ್ರಿ ಸರ್. ಒದ್ದಾಡಿ 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 ಇಡೀ 1 ತಾಸು ಗಂಟ್ಲೆ ಒದ್ದಾಡಿದ್ರಿ ನನ್ನಲ್ಲಿ. ಆ ಹುಡುಗ ಬಂದು ಇದು ಮಾಡ್ತೀರಿ, ನನಗೆ ಸಹಾಯ ಮಾಡ್ತೀರಿ. ಯಾರು ಬರಲಿಲ್ಲರಿ. ನಿಂತ್ಕೊಂಡು ನೋಡಿದ್ರಿ ಎಲ್ಲ, ಯಾರು ಬರಲಿಲ್ಲ. ಇದಿಷ್ಟು ಅಂದರೆ ಬೀದಿ ನಾಯಿಗಳ ಹಾವಳಿಗೆ ರಾಣೆಬೆನ್ನೂರು ನಗರದಲ್ಲಿ ಭಾಳಷ್ಟು ಅಟ್ಯಾಕ್ ಮಾಡಿರುವಂಥ. ನಮ್ಮ ಜೊತೆಗೆ ವೈದ್ಯರಿದ್ದಾರೆ, ಅವರನ್ನು ಮಾತಾಡಿಸೋಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ? ಯಾವ ರೀತಿ ಕಂಡೀಷನ್? ನಮಗೆ ನಿನ್ನೆ ಸಾಯಂಕಾಲದಿಂದ ಸುಮಾರು 2:30 ಸ್ಟಾರ್ಟ್ ಆಗಿದ್ದು 3 ಗಂಟೆಯಿಂದ ಸುಮಾರು 20 ಕೇಸ್ ಬಂದಿದ್ದೆವು ನಮ್ಮಲ್ಲಿ. ಅದರಲ್ಲಿ 8-9 ಮಂದಿ ಭಾಳ ತೀವ್ರವಾಗಿ ಗಾಯ ಕಚ್ಚಿದೆ. ಅದ್ರ ಜೊತೆಗೆ 11 ಮಂದಿ ಸಾಮಾನ್ಯ ಗಾಯ, ಅಂದರೆ ಅದು ಕ್ಯಾಟಗರಿ 2 ಇದು ಅಂತಲೇ ಉಂಡು ಅಂತಲೇ ಹೇಳ್ಬೋದು. ಅದು ಮೋಸ್ಟ್ಲಿ ಒಂದೇ ನಾಯಿ ಕಚ್ಚಿದೆ ಅಂದರೆ ಮೋಸ್ಟ್ಲಿ ಅದು ಮ್ಯಾಡ್ ಡಾಗ್ ಅಥವಾ ರೇಬಿಡ್ ಡಾಗ್ ಅಂತಲೇ ಅನ್ಬೋದು. ಬಟ್ ಅದ್ರ ಸಲುವಾಗಿ ನಾವು ಕಮಿಷನರ್ ಜೊತೆಗೆ ಮಾತಾಡಿದ್ದೀವಿ, ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿದ್ದೀವಿ. ಹಾಗೆಯೇ ಇವರಿಗೆ ಸೂಕ್ತವಾದ ಚಿಕಿತ್ಸೆ, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನೈಸೇಷನ್, ಅದರ ಜೊತೆಗೆ ಆ್ಯಂಟಿಬಯೋಟಿಕ್ಸು ಎಲ್ಲ ಕೊಡ್ತಿದ್ದೀವಿ. ಯಾರಿಗೆ ತೀವ್ರ ಗಾಯ ಆಗಿದೆ ಅವರಿಗೆ ಮುಂದೆ ಈಗ ಪ್ರಥಮ ಚಿಕಿತ್ಸೆ ಇಲ್ಲಿ ಕೊಟ್ಟು ಮುಂದೆ ರೆಫರ್ ಮಾಡೋಣ ಅಂತ ವೇಟ್ ಮಾಡ್ತಿದ್ವಿ. ಈ ಚಿಕಿತ್ಸೆ ಆದ್ಗೂಟ್ಲೆ ಮುಂದೆ ಪ್ಲಾಸ್ಟಿಕ್ ಸರ್ಜರಿ ಕೆಲವೊಬ್ಬರಿಗೆ ಬೇಕಾಗುತ್ತೆ, ಅವ್ರಿಗೆ ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳಿಸ್ಕೊಡ್ತೀವಿ. ಹಾಗೆಯೇ ನಿನ್ನೆ ಶಾಸಕರು ಬಂದಿದ್ದರು, ಅವ್ರನ್ನೂ ಎಲ್ಲ ನೋಡಿಕೊಂಡು ಹಾಗೆಯೇ ಇವ್ರಿಗೆ ಸೂಕ್ತ ಚಿಕಿತ್ಸೆ ಕೊಡಲಿಕ್ಕೂ ಹೇಳಿದ್ದಾರೆ. ನಾವು ಅದರಂತೆಯೇ ಮೊದಲೇ ಕೊಟ್ಟಿದ್ವಿ. ಹಾಗೇನೂ ಅವ್ರಿಗೆ ಈಗ ಅವ್ರು ಮುಂದೆ ಹೆಚ್ಚಿನ ಚಿಕಿತ್ಸೆಗೆ ಅವ್ರಿಗೆ ಇನ್ನೊಂದು ತೀವ್ರವಾಗಿದ್ದ ಗಾಯ ಆಗಿದ್ದ ಹೆಣ್ಮಗಳನ್ನೂ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಇನ್ನೂ ಬರ್ತಿದ್ದಾರೆ, ಕೆಲವೊಂದು ಹಳ್ಳಿಗೆ ಎಲ್ಲ ಹೋಗಿದ್ದಾರೆ ನಿನ್ನೆ ನೈಟ್ ಕಚ್ಚಿಸ್ಕೊಂಡು. ಹೀಗೆ ಬರ್ತಿದ್ದಾರೆ, ಅವ್ರಿಗೂ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತೀವಿ. ಇದಿಷ್ಟು ವೈದ್ಯರ ಮಾತು. ಅಂದರೆ ಬಂದಂತಹ 20ಕ್ಕೂ ಅಧಿಕ ಗಾಯಾಳುಗಳಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಪಡೆದಿವೆ. ಹೆಚ್ಚಿನ ಚಿಕಿತ್ಸೆಗಾಗಿ ಕೆಲವರನ್ನ ಬೇರೆ ಹಾಸ್ಪಿಟಲ್ಗೆ ಕೂಡ ರೆಫರ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಬೀದಿ ನಾಯಿ ಹಾವಳಿಗೆ ರಾಣೆಬೆನ್ನೂರು ನಗರದ ಜನರು ಬೆಚ್ಚಿ ಬಿದ್ದಿರುವಂಥದ್ದು. ಕ್ಯಾಮ್ರಾಮನ್ ನಗರ ಜೊತೆ ಪಕ್ಕಿರೆಯ ಪಬ್ಲಿಕ್ ಟಿವಿ, ಹಾವೇರಿ.